ಅದಕ್ಕೋಸ್ಕರ ದರ್ಶನ್ ಅವರು ಬಳ್ಳಾರಿ ಜೈಲಿನಲ್ಲಿದ್ದರೂ ಕೈದಿಗಳ ಸಂಪರ್ಕದಲ್ಲೇ ಇರಬೇಕು. ಬಿಜಾಪುರ ಜೈಲಿನಾಗಿದ್ದರೂ ಕೈದಿಗಳ ಸಂಪರ್ಕದಲ್ಲೇ ಇರಬೇಕು. ಗುಲ್ಬರ್ಗ ಜೈಲಿನಲ್ಲಿದ್ದರೂ ಕೈದಿಗಳ ಸಂಪರ್ಕದಲ್ಲೇ ಇರಬೇಕು. ಬೆಳಗಾಂ ಜೈಲಿನಲ್ಲಿದ್ದರೂ ಕೈದಿಗಳ ಸಂಪರ್ಕದಲ್ಲಿ ಇರಬೇಕು. ಧಾರವಾಡ ಜೈಲಿನಾಗಿದ್ದರೂ ಕೈದಿಗಳ ಸಂಪರ್ಕದಲ್ಲಿ ಇರಬೇಕು. ಮೈಸೂರು ಜೈಲಿನಾಗಿದ್ದರೂ ಕೈದಿಗಳ ಸಂಪರ್ಕದಲ್ಲೇ ಇರಬೇಕು. ಬಟ್ ಈ ಕಾನೂನು ವ್ಯವಸ್ಥೆ ಒಂದು ಹಕ್ಕಿಗೆ ಧಕ್ಕೆ ಕೊಡೋಂಥ ದರ್ಶನ್ ಅವರ ಅನ್ನೋ ಇವತ್ತು ಆ ವ್ಯವಸ್ಥೆಯಲ್ಲಿ ಇಟ್ಟಿದೆ. ಆದರೆ ಹ್ಯಾಡ್ ದಿ ಕ್ರೈಮ್, ಅಪರಾಧಕ್ಕೆ ದರ್ಶನ್ ಅವರು ಬದ್ಧಾಗಿದ್ದಾರೆ ವಿಚಾರಣೆಗೆ ಒಳಪಡಿಸಿ ಅಂತ. ಬಟ್ ನಾಟ್ ದಿ ಕ್ರಿಮಿನಲ್. ಇವತ್ತು ದರ್ಶನ್ ಅವರಿಗೆ ಆಗಲಿ ಅವ್ರ ಕುಟುಂಬದ ಅವರಿಗೆ ಆಗಲಿ ಹಕ್ಕಿಗೆ ಧಕ್ಕೆ ಕೊಡೋಂಥ ಕೆಲವೊಂದು ಪುಡಾರಿ ಮಾಧ್ಯಮಗಳಿಂದ ಇವತ್ತು ಕಾನೂನು ವ್ಯವಸ್ಥೆಗಳು ಹದಗೆಟ್ಟರು. ಆದರೆ ಆರೋಪಿಗಳು ಪರಿವರ್ತನೆಯ ಜಗದ ನಿಯಮ ಅನ್ನೋಂಥ ಜಾಗದಲ್ಲಿ ಎಲ್ಲ ವ್ಯವಸ್ಥೆಗಳು ಇದೆ. ಅಂಥ ವ್ಯವಸ್ಥೆಯಲ್ಲಿ ಇವರು ಪರಿವರ್ತನೆ ಆಗೋದು ಅಸಾಧ್ಯದ ಕೆಲಸ. ಅದಕ್ಕೋಸ್ಕರ ಇವತ್ತು ಅವ್ರನ್ನ ಸ್ಪೆಷಲ್ ಒಂದು ಜೈಲಿನಲ್ಲಿ ಇಟ್ಟು ಸೆಲ್ಲಲ್ಲಿ ಇಟ್ಟು ಅವ್ರನ್ನ 4,000 ಪುಟಗಳ ಚಾರ್ಜ್ ಶೀಟ್ ಬರೆದು 200ಕ್ಕಿಂತ ಹೆಚ್ಚಿನ ಸಾಕ್ಷಿಗಳು ಪಡ್ಕೊಂಡು ಯಾವ ವ್ಯವಸ್ಥೆಯಲ್ಲಿ ನೀವು ಆ ಒಂದು ಹಕ್ಕಿಗೆ ಧಕ್ಕೆ ಕೊಡ್ದಂಗೆ ದರ್ಶನ್ ಅವ್ರನ್ನ ಕಾಪಾಡ್ಕೊತೈತಿ ಜೈಲು ಅನ್ನೋದ್ರ ಬಗ್ಗೆ, ಕಾನೂನವ್ರು ಅನ್ನೋದ್ರ ಬಗ್ಗೆ ಅವರೇ ಉತ್ತರ ಕೊಡಬೇಕು. ಸರ್ ಕ್ವಶನ್ ಮಾಡಿ ಸರ್, ಪೊಲೀಸ್ ವ್ಯವಸ್ಥೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಪೊಲೀಸ್ ವ್ಯವಸ್ಥೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಅಂದರೆ, ದೋ ಆಂಕೆ 12 ಹಾತ್ ರೋಟಿ ಕಪಡ ಅವ್ರ ಮಕಾನ ಅನ್ನೋಂಥ ವ್ಯವಸ್ಥೆಯಲ್ಲಿ ನಡೆಸ್ಕೊಂಡು ಹೋಗಬೇಕಾದಂಥ ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ಇವತ್ತು ಜೈಲು ಕಾಯಲಿಕ್ಕೆ ಪೊಲೀಸ್ ವ್ಯವಸ್ಥೆ ಇಲ್ಲ. ಒಬ್ಬ ಕೇಂದ್ರದ ಪ್ರಧಾನಮಂತ್ರಿಗೆ 5,000 ಜನ ಎಸ್ಕಾಡಿದ್ದಾರೆ. ಇವತ್ತು ಪೊಲೀಸ್ ವ್ಯವಸ್ಥೆ ಹೆಂಗೈತಿ ಅಂದರೆ, ಇವತ್ತು ಕೈದಿಗಳನ್ನ ಜೈಲಿನಲ್ಲಿ ಇಟ್ಟು, ವಿಚಾರಣೆ ಬಂದಿಗಳನ್ನ ಜೈಲಿನಲ್ಲಿ ಇಟ್ಟು ಶಿಕ್ಷೆಕ್ಕಿಂತ ಜಾಸ್ತಿ ದಿನ ಜೈಲಿನಾಗಿಟ್ಟು ಅವ್ರ ಕೇಸ್ ಇತ್ಯರ್ಥ ಮಾಡಿಕೊಡ್ತಾರಂದ್ರೆ, ಇಲ್ಲಿ ಏನು ಆ ಆರೋಪಿಗಳಿಗೆ ಹಕ್ಕಿಗೆ ಧಕ್ಕೆ ಆಕೈತೆ ಅಂದರೆ, ಕೋರ್ಟ್ ಇದ್ದಾಗ ಎಸ್ಕಾರ್ಡ್ ಇರೋದಿಲ್ಲ, ಎಸ್ಕಾರ್ಡ್ ಇದ್ದಾಗ ಜಡ್ಜ್ ಇರೋದಿಲ್ಲ, ಜಡ್ಜ್ ಇದ್ದಾಗ ಲಾಯರ್ ಇರೋದಿಲ್ಲ. ಹೀಗಾಗಿ ಇವತ್ತು ಕೋರ್ಟ್ನಲ್ಲಿ ಕೋಟಿ ಗಂಟಲೆ ಕೇಸ್ಗಳು ಪೆಂಡಿಂಗ್ ಅದಾವೆ. ಒಂದು ದಿನ ನ್ಯಾಯಾಲಯ ಸ್ಟಾರ್ಟ್ ಆಯ್ತು ಸಾಯಂಕಾಲವರೆಗೂ ಬರೀ ಆರೋಪಿಗಳಿಗೆ ತಾರೀಕು ಕೊಡೋಕೆ ನ್ಯಾಯಾಲಯಕ್ಕೆ ಆಗ್ತಾ ಇಲ್ಲ. ಇನ್ನು ಅದು ವಿಚಾರಣೆ ನಡೆಸೋದು ಯಾವಾಗ, ತೀರ್ಪು ನೀಡೋದು ಯಾವಾಗ? ಆ ಲೆಕ್ಕದಲ್ಲಿ ಪೊಲೀಸ್ ವ್ಯವಸ್ಥೆ ಸುಭದ್ರವಾಗಿ ಹೆಚ್ಚಿನ ಪೊಲೀಸ್ ವ್ಯವಸ್ಥೆ ಮಾಡಿದ್ರೆ, ಪೊಲೀಸ್ನವರು ಇವತ್ತು ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ನಾವು ಕರ್ತವ್ಯವಾಗಿ ನಿರ್ವಹಿಸ್ತೇವೆ ಅಂತ ಹೇಳೋಂಥ ಪೊಲೀಸ್ನವರು ಇವತ್ತು ಸರ್ಕಾರದ ಗುಲಾಮಗಿರಿಯಲ್ಲಿ ಇವತ್ತು ಲಂಚ ಇತಿಹಾಸನ ಪಡ್ಕೊಂಡು ಇವತ್ತು ಪೊಲೀಸ್ ವ್ಯವಸ್ಥೆನ ಕೆಟ್ಟ ಕೆರ ಹಿಡ್ದೈತಿ. ನೀವು ಏನು ಜೈಲು ಅನುಭವ ಹೇಳ್ತಿರಲ್ಲ, ಜೈಲಿಗೆ ಹೋಗೋಕ್ಕೆ ಕಾರಣ ಏನು? ಜೈಲಿಗೆ ಹೋಗ್ಲಿಕ್ಕೆ ಕಾರಣ ಏನಂದರೆ, ನಮ್ಮಪ್ಪಗೆ 23 ಜನ ಮಕ್ಕಳು, 2 ಮಂದಿ ಹೆಂಡ್ರು, ನಮ್ಮ ತಾಯಿಗೆ 12 ಜನ ಮಕ್ಕಳು, ಇನ್ನೊಬ್ಬ ತಾಯಿಗೆ 11 ಜನ ಮಕ್ಕಳು. ಇವತ್ತು ನಮ್ಮ ತಾಯಿ ತಾಳಿ ಕಟ್ಕೊಂಡು ಗಂಡನ್ನ ಪಡ್ಕೊಂಡು ಮಕ್ಕಳು ಹುಟ್ಟಿಸಿಲ್ಲ. ಮೈಲಾರ ನಿಂಗಪ್ಪನ ಶಿಬಾರ್ ದಾಳಿ ಹಾಕ್ಕೊಂಡು ನಮ್ಮ ತಂದೆ ವೀರಶೈವನ ಜೊತೆಯಲ್ಲಿ ಸಂಬಂಧ ಬೆಳೆಸ್ಕೊಂಡು 12 ಮಕ್ಕಳಿಗೆ ಹೆತ್ತು ಇವತ್ತು ನಾವು ನಮ್ಮಪ್ಪ ನಮ್ಮ ಜನ್ಮ ಕೊಟ್ಟರು ವೀರಶೈವ ಹಿಂದೂ ಲಿಂಗವಂತ ಅಂತಂದು ಶಾಲಿ ದಾಖಲೆದಲ್ಲಿ ನಮೂದು ಮಾಡಿ ಇವತ್ತು ನನ್ನ ಬೆಳಕಿಗೆ ತಂಬಂದರು. ಇವತ್ತು ನಾನು ಕಂಡ 7 ಸೆಂಟ್ರಲ್ ಜೈಲಿನಲ್ಲಿ ಅನುಭವಗಳನ್ನು ಇಟ್ಟುಕೊಂಡು ಇವತ್ತು ಸ್ವಖುಷಿ ಹೇಳಿಕೆಗಳನ್ನು ಅಲಿಸಿ ಸರ್ವೆ ಮಾಡಿ ಕೈಯಲ್ಲಿ ಪೊಲೀಸ್ ಬರೆದಂಥ ಚಾರ್ಜ್ ಶೀಟ್ ಹಿಡ್ಕೊಂಡು ಸುಮಾರು 262 ಪ್ರಕರಣಗಳನ್ನು ಮೈ ಮೇಲೆ ಎಳ್ಕೊಂಡು ಇವತ್ತು ಜೈಲೋ ಶಾಲೆ ಮಾಡ್ಕೊಂಡು ಕೋಟಾ ಪಾಠ ಮಾಡ್ಕೊಂಡು ಕೇಸೋ ತಂದೆ ತಾಯಿ ಅಂತ ತಿಳಿದು ತಂದೆ ತಾಯಿ ಕೊಡಲಾರ್ದಂಥ ಪ್ರೀತಿ ಕೈದಿಗಳ ಹತ್ರ ಪಡ್ಕೊಂಡು ಜೈಲು ಕಷ್ಟದಲ್ಲಿ ಗೆದ್ದು, ಪೊಲೀಸ್ ಹಿಂಸದಲ್ಲಿ ಗೆದ್ದು, ಕೋರ್ಟ್ ಶಿಕ್ಷೆಯಲ್ಲಿ ಗೆದ್ದು, ಕನ್ನಡದ ಕಂದ ಕಾನೂನು ಪಂಡಿತ ಸಿಗ್ಲಿ ಬಸ್ಸ ಅಂತ ಕರ್ನಾಟಕದ 6 ಕೋಟಿ ಕನ್ನಡಿಗರ ಕಣ್ಮಣೆ ಆಗಿ ನಡೀತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ. ಈಗ ನೀವು ಕಳ್ಳ ಆಗಕ್ಕೆ ಕಾರಣ ಏನು? ನೀವು ನೋಡಿ, ನಾನು ಕಳ್ಳ ಆಗಲಿಕ್ಕೆ ಕಾರಣ ಏನಂದರೆ, ನನ್ನ ಕುಟುಂಬದ ಒಂದು ವ್ಯವಸ್ಥೆನೇ ನನ್ನ ಕಳ್ಳನ ಮಾಡಿದ್ದು. ಯಾಕಂದರೆ ನಮ್ಮಪ್ಪಗೆ 2 ಹೆಂಡ್ರು ಇದ್ದಿದ್ದರಿಂದ, ನಮ್ಮಪ್ಪನಿಗೆ 3 ಎಕರೆ ಜಮೀನು ಇದ್ದಿದ್ದರಿಂದ ಆ ಒಂದು ಜಮೀನಿನಲ್ಲಿ ನಾನು ಒಂದಿಟ್ಟು ತೂರ್ಬಿಲ್ಲಿ ಆಡೋದು, ತಿಂಡಿ ತಿನ್ನೋದ್ರಿಂದ ಖರ್ಚಿಗೆ ದುಡ್ಡು ಇಲ್ದಾಗ ನಮ್ಮ ಜಮೀನಿನಲ್ಲಿ ಹತ್ತಿ ಬಿಡಿಸಿ ಅದನ್ನು ಮಾರಾಟ ಮಾಡಿ ಏನಾದರೂ ಬಂದ ದುಡ್ಡಿನಲ್ಲಿ ಚಟ ಮಾಡೋಣ ಅಂತಂದು ನನ್ನ ಹೊಲದಲ್ಲಿ ಹತ್ತಿ ಬಿಡಿಸ್ತಾ ಇದ್ದಾಗ ನಮ್ಮ ಅಪ್ಪನಿಗೆ 2 ಹೆಂಡ್ರಲ್ಲಿ ನಮ್ಮ ತಾಯಿ ಹೊರತುಪಡಿಸಿ
ಇನ್ನೊಬ್ಬಕ್ಕೆ ತಾಯಿ ಮತ್ತು ತಾಯಿ ನಮ್ಮ ತಾಯಿ ನಮ್ಮ ಅಪ್ಪನ ತಾಯಿ ನಮ್ಮ ಅಪ್ಪನ ಹೆಂಡತಿ ಮತ್ತು ನಮ್ಮ ಕಾಕ ಸೇರಿ ನಮ್ಮ ಹೊಲದಾಗನ ಕಟ್ಟಿ ಹಾಕಿ ಹುಣಸಿ ಶಬಳಿನಿಂದ ಹೊಡೆದು ನನಗೆ ಇಲ್ಲ ಸಲ್ಲದ ಅವಮಾನದ ಭಾಷೆಗಳನ್ನಾಡಿ ಆ ಹುಣಸಿ ಶಬಳಿನಿಂದ ಹೊಡೆದು ನನಗೆ ಇದನ್ನು ಮಾಡಿದಾಗ ನನಗೆ ಆಕ್ರೋಶ ಬಂತು. ನಮ್ಮ ಹೊಲದಾಗ ನಾ ಹತ್ತಿ ಬಿಡಿಸಿದ್ರೆ ನೀ ಸುಳಿ ಮಗ, ನಿಮ್ಮ ಅಪ್ಪನ ಹೊಲ ಅಲ್ಲ ಇದು ಅಂತಂದು ಹಿಂಸೆ ಮೇಲೆ ಹಿಂಸೆ ಕೊಟ್ಟಾಗ ನನಗೆ ಅರಿವಾತು. ಇವತ್ತಿಲ್ಲ ನಾಳೆ ನಮ್ಮ ಅಪ್ಪನ ಆಸ್ತಿ ನಮಗೆ ಸಿಗೋದಿಲ್ಲ, ಇದು ಸಿಗಬೇಕಾದ್ರೆ ನಾ ಕಲಿಬೇಕು ಅಂಥೇಳಿ ವೃತ್ತಿನ ಕಳ್ತನ ಮಾಡಿಕೊಂಡು ಪ್ರವೃತ್ತಿನ ಉತ್ತಮವಾಗಿಟ್ಕೊಂಡು ನಿವೃತ್ತಿಯಲ್ಲಿ ಸಮಾಜ ಸೇವೆ ಮಾಡಿ ಬಿದ್ದವ್ರನ್ನ ಎತ್ತಿಡಂತ ಬಸ್ಯ ಆಗ್ಬೇಕಂತಂದು ಇವತ್ತು ನಾನು ಬಸ್ಯ ಆಗಿದ್ದೀನಿ, ಬಿದ್ದವ್ರನ್ನ ಎತ್ತಿಡಂತ ಎತ್ತಾಗಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ. ಓಕೆ ಸರ್.